Morning student, I think sorry, good afternoon, 12:01. Okay, good afternoon student. I think last class I have discussed about applications of dimension. The first application is completed to check the correctness of equation using dimension. Then application number 2 is to convert first PUC chapter units and measurement or units and dimensions. ಈ dimensions ಬಂದಿವೆ ಅದಕ್ಕೆ. Yes, next application number 2 ರೀ. The applications of dimension. Repeat once again. ಮತ್ತೆ ಹಾಕಿರ್ತೀನಿ ನಾನು ಟೈಟಲ್. Applications of dimension. Applications of dimension. ಹೌದಾ? ಮೇನ್ ಟೈಟಲ್. ಆಲ್ರೆಡಿ ಫಸ್ಟ್ ಅಪ್ಲಿಕೇಶನ್ ಏನಾಗಿದೆ? ಕಂಪ್ಲೀಟ್ ಆಗಿದೆ. ಯಾವುದದು? To check the correctness of equation using dimension. V is equal to u plus at, S is equal to ut plus half at square, and S is equal to ut plus half at square. ಆಯ್ತಾ? ಅವನ್ನ ನೀವು ಏನು ಮಾಡಿದ್ರಿ? ಡೈಮೆನ್ಷನ್ ಯೂಸ್ ಮಾಡ್ಕೊಂಡು ಚೆಕ್ ಮಾಡಿದ್ರಿ. ಎಸ್, ದೆನ್ ಅಪ್ಲಿಕೇಶನ್ ನಂಬರ್ 2, ಸೆಕೆಂಡ್ ಅಪ್ಲಿಕೇಶನ್ ಏನು ಹೇಳ್ತದೆ ನೋಡ್ರಿ. ಟು ಕನ್ವರ್ಟ್ 1 16 of unit 1 system of unit into another system of unit. This is the application number 2. ಇದರಲ್ಲಿ ಎಕ್ಸಾಂಪಲ್ ತಗೊಂಡು ಹೋಗ್ಬೇಕು ನಾವು. To convert one system of unit into another system. Application number 1 ಇದು. To convert one system of unit into another system. This is the application number 1. Sorry, disturbance ಆಯ್ತು. Yes, next example number 1 ರೀ. ಫಸ್ಟ್ ಎಕ್ಸಾಂಪಲ್ ತಗೋತೀನಿ. ಏನದ? To convert 1 Newton is equal to convert Newton into dyne. To convert Newton into dyne. Or ಇದು ಅಪ್ಲಿಕೇಶನ್ ಏನು ಅಂತಂದ್ರವ, prove that 1 Newton is equal to 10 raised to 5 dyne. 1 Newton is equal to 10 raised to 5 dyne. ಎರಡು ಟೈಪ್ ಆಗಿ ನಿಮ್ಮ ಕ್ವೆಶ್ಚನ್ ಕೇಳಬಹುದು. ಒಂದು to convert Newton into dyne or prove that 1 Newton is equal to 10 raised to 5 dynes. ಹೌದಾ? ತಿಳಿತಾ? ಎಸ್. ಹಾಗಾದ್ರೆ ಎಕ್ಸ್ಪ್ಲನೇಷನ್ ಕೊಡೋಣ ನಾವು. ಏನ್ರಿ? ಆನ್ಸರ್ ಕೊಡೋಣ. ಈಗ ಏನ್ ಹೇಳ್ತದ ನೋಡ್ರಿ ಆನ್ಸರ್. Newton is the MKS ಅಂದ್ರೆ ಗೊತ್ತಲ್ಲ, MKS ಸಿಸ್ಟಮ್, SI ಸಿಸ್ಟಮ್. MKS unit of force. Newton is the MKS unit of force. ಹೌದಾ? ಹಾಗಾದ್ರೆ its dimension ಏನದ ನೋಡಿ. ಫೋರ್ಸ್ ಡೈಮೆನ್ಷನ್ ಆಗಿದ್ದು m1 raised to 1, l1 raised to 1, p1 raised to -2. ಆಯ್ತಾ? ಫೋರ್ಸ್ ಡೈಮೆನ್ಷನ್ ಬರ್ತೀವಿ. ವಾಟ್ ಈಸ್ ದ ಡೈಮೆನ್ಷನ್ ಆಫ್ ಫೋರ್ಸ್? m raised to 1, l raised to 1, p raised to -2. ಇಲ್ಲಿ ಸಫಿಕ್ಸ್ 1 ಯಾಕೆ ಕೊಟ್ಟಿವಿ? ಒಂದು ನ್ಯೂಟನ್ ಅದು, ಇನ್ನೊಂದು ಡೈನ್ ಅದು ಅಂತ ಹೇಳಬೇಕಾಗ್ಯದ. ಹಾಗಾದ್ರೆ ಸೆಕೆಂಡ್ ಬರ್ಕೊಂಡು ಬರ್ತೀನಿ ನಾನು. ಇನ್ನು ಎರಡನೇ ಸ್ಟೆಪ್ದಲ್ಲಿ, ಎರಡನೇ ಪಾಯಿಂಟ್ದಲ್ಲಿ dyne is the
dyne is the CGS unit of tell me force. CGS unit of force. ಹಾಗಾದ್ರೆ its dimension ಎದ್ರ ಡೈಮೆನ್ಷನ್ ರೀ ಡೈನ್ ಡೈಮೆನ್ಷನ್ ಏನಾಗ್ತದಂದ್ರ m2 raised to 1 l2 raised to 1 t2 raised to -2 ತಿಳಿತಾ ಡೈನದ ಡೈಮೆನ್ಷನ್ ಸೇಮ್ ಇರ್ತತಿ ಫೋರ್ಸ್ ಡೈಮೆನ್ಷನ್ ನ್ಯೂಟನ್ ನ ಡೈಮೆನ್ಷನ್ ಸೇಮ್ ಇರ್ತತಿ ಯಾಕಂದ್ರ ದ ಡೈಮೆನ್ಷನ್ ಆಫ್ ಲೆಂತ್ ಈಸ್ l raised to 1 the dimension of centimeter is l raised to 1 the dimension of distance is l raised to 1 the dimension of breadth is l raised to 1 the dimension of height is l raised to 1 ಹೌದಲ್ಲ ಎಲ್ಲ ಡೈಮೆನ್ಷನ್ ಸೇಮ್ ಆಯ್ತಿಲ್ಲ ಹಾಗಾದ್ರೆ ಡೈನ್ ಈಸ್ ದ ಯೂನಿಟ್ ಆಫ್ ಫೋರ್ಸ್ ಬಟ್ ಯಾವ ಸಿಸ್ಟಮ್ ನಾಗ ಅದ ಸಿಜಿಎಸ್ ಸಿಸ್ಟಮ್ ನಾಗ ಅದ ನ್ಯೂಟನ್ ಈಸ್ ದ ಯೂನಿಟ್ ಆಫ್ ಫೋರ್ಸ್ ಯಾವ ಸಿಸ್ಟಮ್ ನಾಗ ಅದ ಎಂಕೆಎಸ್ ಸಿಸ್ಟಮ್ ನಾಗ ಅದ ಅದಕ್ಕೆ ಬೇರೆ ಬೇರೆ ಇರೋದ್ರಿಂದನು ದೇರ್ ಡೈಮೆನ್ಷನ್ ಸೇಮ್ ಇರ್ತತಿ ಆ ಉದ್ದೇಶದಿಂದ ಸಫಿಕ್ಸ್ 1 1 1 2 2 2 ಯಾಕೆ ಕೊಟ್ಟಿವಿ ಅಂದ್ರ ಒಂದು ನ್ಯೂಟನ್ ಒಂದು ಇನ್ನೊಂದು ಡೈನ್ ಅಂತ ಹೇಳಲಿಕ್ಕೆ ಫಾರ್ ಎಕ್ಸಾಂಪಲ್ ಟ್ವಿನ್ಸ್ ಇರ್ತಾರೆ ಇಬ್ರು ಟ್ವಿನ್ಸ್ ಅಂದ್ರೆ ಗೊತ್ತಲ್ಲ ಎಟ್ ಎ ಟೈಮ್ ಇಬ್ರು ಎಟ್ ಎ ಟೈಮ್ ಬರ್ತ್ ಆಗಿರ್ತದ್ರಿ ನೋಡ್ಲಿಕ್ಕೆ ಎಲ್ಲ ಇಬ್ರು ಸೇಮ್ ಇರ್ತಾರ ಆದ್ರೂ ನಾವು ರೀಪ್ರೆಸೆಂಟೇಷನ್ ಮಾಡ್ಬೇಕಲ್ಲ ನೇಮಿನ ಮೇಲೆ ರೀಪ್ರೆಸೆಂಟೇಷನ್ ಮಾಡಬೇಕು ಏನು ಅವ್ರಿಗೆ ಗುರುತಾರ ಮಾಡ್ಬೇಕಾಗತ್ತ ಅದ ಟೈಪ್ ಇಲ್ಲಿ ಡೈನ್ ಮತ್ತೆ ನ್ಯೂಟನ್ ಅಂತಕ್ಕಂಥದ್ದು ಟ್ವಿನ್ಸ್ ಇದ್ದಂಗ ಒಂದು MKS ಯೂನಿಟ್ ಇನ್ನೊಂದು CGS ಯೂನಿಟ್ ಆ ಒಂದು ಬೇಸಿಸ್ ಮೇಲೆ ಎರಡೂ ಡೈಮೆನ್ಷನ್ ಒಂದೇ ಇರೋದ್ರಿಂದ ಹಾಗಾಗಿ ನಾವು ಏನ್ ಮಾಡಿದ್ವಿ ಇದಕ್ಕೆ ಸಫಿಕ್ಸ್ 1 1 1 ಕೊಟ್ಟಿವಿ ಸಫಿಕ್ಸ್ 2 2 2 ಕೊಟ್ಟಿವಿ ಅಷ್ಟೇ ಮತ್ತೆ ಇನ್ ಡಿಫರೆನ್ಸ್ ಇಲ್ಲ ಎಸ್ ದೆನ್ ಮೈ ಕ್ವೆಶ್ಚನ್ ಈಸ್ 1 ಅಂದ್ರೆ ನ್ಯೂಟನ್ ಈಸ್ ಈಕ್ವಲ್ ಟು n ಡೈನ್ n ಅಂದ್ರೆ ಗೊತ್ತಿಲ್ಲ ಅದ ಬೇಕು ಎಷ್ಟು ಬೇಕು 10⁵ ಬೇಕಾಗಿತ್ತು ಅದ ಬೇಕಾಗ್ತದೆ ಹಾಗಾದ್ರೆ n ಬೇಕಿಲ್ಲ n ಅಂದ್ರೆ ನಂಬರ್ ಈ ಕ್ಯಾಪಿಟಲ್ n ಅಂದ್ರೆ ನ್ಯೂಟನ್ ಅಂದ್ರೆ n ಈಸ್ ಈಕ್ವಲ್ ಟು ಟೆಲ್ ಮೀ ಏನಾಗುತ್ತೆ ಕ್ಯಾಪಿಟಲ್ ಅಂದ್ರೆ ನ್ಯೂಟನ್ ಡಿವೈಡೆಡ್ ಬೈ ಡೈನ್ ನ್ಯೂಟನ್ ಡಿವೈಡೆಡ್ ಬೈ ಡೈನ್ ಯೂಸಿಂಗ್ ಡೈಮೆನ್ಷನ್ ಯೂಸ್ ಮಾಡ್ಕೊಂಡ್ರೆ ಬಿಡಿಸಬೇಕು ನೀವು ಡೈರೆಕ್ಟ್ ಬರಕ ಬರಂಗಿಲ್ಲ yes then n is equal to by using dimension yes n is equal to capital N Newton the dimension ಏನದ m1 raised to 1 l1 raised to 1 t1 raised to -2 ಅದರಿ whole divided by ಡೈನದ ಏನದ m2 raised to 1 l2 raised to 1 t2 raised to -2 ಅದ ನೋಡಿ ಸಫಿಕ್ಸ್ 1 1 2 ಕೊಡ್ಲಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಡ್ತಿದ್ರೆ ನೀವು ಮಾಡಕ್ ಬರಂಗಿಲ್ಲ ತಿಳಿತಾ ಎಸ್ ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಹೇಳ್ತೀನಿ ನಾನು ಈಕ್ವೇಷನ್ ನಂಬರ್ 1 ಅಂತ ಕೊಡ್ತೀನಿ ನಾನು ಹೌದಾ ಎಸ್ n is equal to ಇದು ಎಲ್ಲ ಯಾವ ಸಿಸ್ಟಮ್ ನಾಗ ಅದ ಹೇಳ್ರಿ MKS ಸಿಸ್ಟಮ್ ನಾಗ ಅದ ಹೌದಾ m1 ಅಂದ್ರೆ ಏನ್ರಿ ಮಾಸ್ ಇಟ್ ಇಸ್ ಮೆಜರ್ಡ್ ಇನ್ kg ಯಾಕಂದ್ರೆ MKS ಸಿಸ್ಟಮ್ ನಾಗ ಅದ L1 raised to L ಅಂದ್ರೆ ಏನ್ರಿ ಲೆಂತ್ ಯಾವ ಸಿಸ್ಟಮ್ ನಾಗ ಅದ CGS MKS ಸಿಸ್ಟಮ್ ನಾಗ ಅದ ಹಾಗಾದ್ರೆ ಲೆಂತ್ ಎದ್ರಾಗ ಹೇಳ್ತೀವಿ ನಾವು ಮೀಟರ್ ನಾಗ ಹೇಳ್ತೀವಿ ಇದು ಪರ್ ಸೆಕೆಂಡ್ ಸ್ಕ್ವೇರ್ ಅಂದ್ರೆ s raised to -2 ಪರ್ ಸೆಕೆಂಡ್ ಸ್ಕ್ವೇರ್ ಬಿಕಾಸ್ t raised to -2 ಅಂದ್ರೆ t1 raised to -2 ಅಂದ್ರೆ s raised to -2 s whole divided by m2 ಎದ್ರಾಗದರಿ CGS ನಾಗ ಅದ ಹಾಗಾದ್ರೆ ಯೂನಿಟ್ ಏನಾಗುತ್ತೆ ಗ್ರಾಮ್ ಅಂತ L2 ಎದ್ರಾಗದರಿ CGS ಯೂನಿಟ್ ಏನಾಗುತ್ತೆ ಸೆಂಟಿಮೀಟರ್ ಆಗ್ತದ ಇದು ಟೈಮ್ s raised to -2 ಯಾಕ CGS ನಾಗು ಟೈಮ್ ಸೆಕೆಂಡ್ ನಾಗ ಹೇಳ್ತೀವಿ MKS ನಾಗು ಸೆಕೆಂಡ್ ನಾಗ ಹೇಳ್ತೀವಿ FES ನಾಗು ಸೆಕೆಂಡ್ ನಾಗ ಹೇಳ್ತೀವಿ ನೋ ಪ್ರಾಬ್ಲಮ್ yes then per second square get cancelled ಎರಡು ಕ್ಯಾನ್ಸಲ್ ಆಗ್ತಾವ್ರಿ ಇವು ಮತ್ತೆ ಇಲ್ಲಿ g ಕ್ಯಾನ್ಸಲ್ ಆಗುತ್ತೆ mm ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಬರೀ k/c ಉಳಿಸಿರಿ ಇಲ್ಲಿ ಕ್ಯಾನ್ಸಲ್ ಆಗಂಗಿಲ್ಲ ಯಾಕಂದ್ರೆ ಎರಡು ಕೂಡಿ ಒಂದೇ ಇದು ತಿಳಿತಾ ಎಸ್ ಹಾಗಾದ್ರೆ ಏನು ಉಳಿತ್ರಿ ಏನು ಉಳಿತು ಬರೀ ಏನು ಉಳಿತು n is equal to kg meter divided by gram into centimeter ಉಳಿತು ಹೌದಾ then n equal to 1 kg is equal to how much gram ರೀ 1000 gram into 1 meter is equal to how much centimeter ರೀ 100 centimeter whole divided by gram into centimeter gram get cancelled ರೀ centimeter get cancelled ರೀ ಏನು ಉಳಿತ್ರಿ
n is equal to 1000 ಉಳಿತು 100 ಉಳಿತು ಹೌದಾ 1000 ಅನ್ನು ಹೆಂಗ್ ಬರಿತೀವ್ರಿ 10 raised to 3 100 ಅನ್ನು ಹೆಂಗ್ ಬರಿತೀವ್ರಿ 10 raised to 2 ಹೌದಾ ಎಸ್ ಎರಡು ಬೇಸ್ ಯೂನಿಟ್ ಆಫ್ ಪವರ್ ಕೂಡಿಸಬಹುದ್ರಿ ಯಾಕಂದ್ರೆ ಎರಡು ಕೂಡಿಸಿದ್ರೆ ಎಷ್ಟಾಗತ್ರಿ 10 raised to 5 ಆಯ್ತು ಈ ವ್ಯಾಲ್ಯೂ ಅನ್ನು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕ್ರಿ ಇಕ್ವೇಶನ್ ನಂಬರ್ 1 ದ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು therefore equation number 1 becomes one equation ಏನಾಗತ್ರಿ 1 Newton is equal to 10 raised to 5 dyne. Yes, simple. That is the final result. ನೋಡಿ yes simple ಅದ you get 5 marks question. ತಿಳಿತಾ ಅರ್ಥ ಆಯ್ತು ತಿಳಿತ ಅನಿಸ್ತದ್ರಿ ಎಸ್ ಅರ್ಥ ಆಯ್ತಾ ನೋಡಿ ಸಿಂಪಲ್ ಅದ ಇನ್ನೊಂದು ಎಕ್ಸಾಂಪಲ್ ಬಿಡಿಸ್ತೀನಿ ನಾನು ಎಸ್ ತಿಳಿತಲ್ಲ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 2 ನೋಡಿ ಎಸ್ ಸಿಂಪಲ್ ಅದ ದಿಸ್ ಇಸ್ ಎಕ್ಸಾಂಪಲ್ ನಂಬರ್ 2 ಟು ಕನ್ವರ್ಟ್ ನೋಡಿ ಇನ್ನ ಇಷ್ಟ ರಿಮೂವ್ ಮಾಡಿ ಇದು ಅಷ್ಟ ಅದ ಟು ಕನ್ವರ್ಟ್ joule into erg to convert joules into earth ಆಗಲೇ ಏನು ಮಾಡಿದೀವಿ ನಾವು ಟು ಕನ್ವರ್ಟ್ ನ್ಯೂಟನ್ ಇಂಟು ಡೈನ್ ಮಾಡಿದೀವಿ ಇಲ್ಲಿ ಏನಾಯ್ತು ಜೌಲ್ ಇಂಟು ಅರ್ಕ್ ಏನ್ರಿ ಎಸ್ ಸಿಂಪಲ್ ಅದ ಹೌದಾ ಎಸ್ ಮೊದಲನೇ ಪಾಯಿಂಟ್ ಫಸ್ಟ್ ಪಾಯಿಂಟ್ ಏನ್ ಮಾಡ್ತೀವಿ ಜೌಲ್ is the MKS unit of ಏನಾಗುತ್ತೆ ಇಲ್ಲಿ ಎನರ್ಜಿ ಅಂತ ಕೊಡಬೇಕು ಆಗ ಕೋರ್ಸ್ ತೊಂದಿದ್ದೀವಿ ಎನರ್ಜಿ ಆಯ್ತು ಹೌದಾ ಹಾಗಾದ್ರೆ ಇಟ್ಸ್ ಡೈಮೆನ್ಷನ್ ಈಸ್ ಇದರ ಡೈಮೆನ್ಷನ್ ಏನಾಗುತ್ತೆ ನೋಡ್ರಿ m1 raised to 1 l1 raised to 2 t1 raised to minus 2 ನೋಡಿ ಇಲ್ಲಿ l1 raised to 2 ಆತು ಅಲ್ಲಿ l1 raised to 1 ಆಗಿತ್ತು ಹೌದಾ ಇನ್ನು ಎರಡನೇ ಪಾಯಿಂಟ್ ಗೆ ಬರ್ತೀನಿ ಏನ್ ತಗೋಬೇಕು arc is the CGS unit of energy ತಿಳಿತಾ CGS unit of energy ತಿಳಿತಾ yes ಹಾಗಾದ್ರೆ ಅದರ ಡೈಮೆನ್ಷನ್ ಬೇಕಲ್ಲ its dimension is ಏನಾಯ್ತು m2 raised to 1 l2 raised to 1 l2 raised to 2 t2 raised to -2 yes ತಿಳಿತಾ very good then my question is 1 J is equal to n arc ಅಂದ್ರೆ 1 joules is equal to how much arc ಹೌದಾ ಎಷ್ಟು arc ಆಗ್ತದೆ ಅಂದ್ರೆ 10 raised to 7 ಬರಬೇಕು ಅದರ್ ಕ್ವೆಶ್ಚನ್ಸ್ ಆಗ್ತದೆ 1 joules is equal to n arc ಹಾಗಾದ್ರೆ n is equal to J divided by arc ಹೌದಾ n ಇಲ್ಲೇ ಬಿಟ್ಟು arc divided by ಅಂತ yes by using dimension ಯೂಸ್ ಮಾಡ್ಕೋಬೇಕ್ರಿ ಈಗ yes ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೋಣ n equal to J ರ ಡೈಮೆನ್ಷನ್ ಏನದ ಜೋಡಿಸದ m1 raised to 1 l1 raised to 2 t1 raised to -2 ಅದ whole divided by arc ಏನದ ರೀ m2 raised to 1 l2 raised to 2 t2 raised to -2 ಅದ ಸಿಂಪಲ್ ರೀ ಆ ಡೈಮೆನ್ಷನ್ಸ್ ಯಾಕ ಯೂಸಿಂಗ್ ಡೈಮೆನ್ಷನ್ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೀನಿ yes then n is equal to ಇವೆಲ್ಲ ಯಾವ ಸಿಸ್ಟಮ್ ನಾಗ ಅದಾವ್ರಿ mk ಸಿಸ್ಟಮ್ ನಾಗ ಅದಾವ ಅಂದ್ರೆ m1 ಮಾಸ್ ಏನಾಗತ್ರಿ kg ಯೂನಿಟ್ kg ಆಗತ್ರಿ l2 ಏನಾಯ್ತ್ರಿ ಮೀಟರ್ ಸ್ಕ್ವೇರ್ ಹೌದಾ s raised to -2 ಹೋಲ್ ಡಿವೈಡೆಡ್ ಬೈ m2 ಎದರಾಗದರಿ ಗ್ರಾಮ್ ನಾಗ ಅದ ಇದು ಎದರಾಗದರಿ ಸೆಂಟಿಮೀಟರ್ ಸ್ಕ್ವೇರ್ ಆತ then s raised to -2 per second square get cancelled ಏನು ಉಳಿತು ಹಾಗಾದ್ರಲ್ಲಿ kg meter square per gram into centimeter square ಆಗ್ತದೆ ಹೌದಾ so 1 kg is equal to how much gram ರೀ 1000 gram into meter square ಅದರಿ ಸೆಂಟಿಮೀಟರ್ ಮಾಡಿದ್ರ 100 centimeter whole square ರೀ not 100 centimeter square 100 centimeter whole square ತಿಳಿತಾ
ಆಗಲ್ಲಿ a into b whole square ಮಾಡ್ಕೋಬೇಕಾಗತ್ತೆ ಅಂದ್ರೆ 100 square into centimeter square ಆಗ್ತದೆ ಆಮೇಲೆ ನೋಡೋಣ ಅಂತ divided by gram into centimeter square then next step n equal to 1000 gram as it is ರೀ ಇಲ್ಲಿ ಏನಾಗತ್ರಿ 100 square into centimeter square ಯಾಕೆ a into b whole square a square b square then 100 centimeter whole square 100 square into centimeter square yes whole divided by gram into centimeter square gram get cancelled ರೀ centimeter square get cancelled ಏನು ಉಳಿತು n is equal to 1000 into 100 square ಅಂದ್ರೆ 10000 ರೀ 100 square ಅಂದ್ರೆ 10000 yes n is equal to 1000 ಹೆಂಗ್ ಬರಿಬಹುದ್ರಿ 10 raised to 3 into 10000 ಹೆಂಗ್ ಬರಬಹುದ್ರಿ 10 raised to 4 then 10 raised to 3 into 10 raised to 4 10 raised to 7 ಆತ್ರಿ substituting n equal to 10 raised to 7 ರೀ in equation number 1 ಇದಕ್ಕೆ equation number 1 ಅಂತ ಹೇಳ್ತೀನಿ therefore equation number 1 becomes equation number 1 ಅನ್ನು ನೋಡಿದಾಗ yes tell me 1 joules is equal to 10 to the power 7 erg ಆತ್ರಿ ಅಂದ್ರೆ 1 joule is equal to 10 raised to 7 erg the simple example ತಿಳಿತಾ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅನಿಸ್ತದ್ರಿ ಹೌದಾ ಓಕೆ application number 3 deduce relation among different physical quantities deduce relation among different physical quantities one simple example ತಗೊಂಡು time period of a simple pendulum ತಗೊಂಡ್ರಿ ಅದು ಎಕ್ಸಾಂಪಲ್ ಬರೆದಿರ್ತೀನಿ ನಾನು ನಿಮಗೆ ಯಾಕಂದ್ರೆ ಅದು ಎಕ್ಸಾಂಪಲ್ ಬರಿಬೇಕು ಎರಡು ಟೈಪ್ ಆಗಿ ಇರ್ತಾನೆ ಎಕ್ಸಾಂಪಲ್ ಬರಿತೀನಿ ನೋಡಿ example consider a simple pendulum comma having a bob attached to a string comma that oscillates under the action of the force of gravity pull point suppose that the period of oscillation of oscillation of the simple pendulum depends on its length L comma mass of bob m mass of bob m and gravity g derive the expression for ಈ ಕಡೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಫುಲ್ ಪಾಯಿಂಟ್ ಕೊಟ್ಟು derive the expression
for its period, its time period ಅಂದ್ಬಿಡಬೇಕು. time period using method of dimension, using method of dimension. Yes, this is the example, simple example. ತಿಳಿತಾ? ಬಿಡಿಸ್ತೀನಿ ನಾ ಈಗ. ಸ್ವಲ್ಪ ಬಿಡಿಸ್ತೀನಿ. ನೋಡಿ, repeat once again. Consider a simple pendulum having a bar attached to a string that oscillates under the action of the force of acceleration due to gravity. Suppose that the period of oscillation of the simple pendulum depends upon first one length, second one mass of the bar, third one acceleration due to gravity, full point. Then derive the expression for time period using dimension. It's time period. This is the time period. Confusion ಮಾಡ್ಕೋಬೇಡಿ. This is the time period using dimension. Yes, the very simple explanation. Yes, solution. Exam solution ನೋಡಿ. ಇದು ಒಂದು ಸ್ವಲ್ಪ ಲೆಂದಿ ನವರಿ, no problem. Time period t is directly proportional to m raised to x, t is directly proportional to l raised to y, t is directly proportional to z raised to z. Equation number 1, equation number 2, equation number 3. Yes, combining equation, combine ಮಾಡ್ಕೊಂಡ್ರಿ. Combining equation number 1, 2 and 3. Combine ಮಾಡ್ಕೊಂಡ್ನ. ಏನಾಯ್ತು? t is directly proportional to m raised to x, l raised to y, z raised to z. t and the time period in this side. Yes, then t is equal to k into m raised to x, l raised to y, z raised to z, where k is a proportional constant. Where k is a proportional constant. Proportional constant. Where k is proportional constant. Yes, ಇವಾಗ ಏನು ಮಾಡ್ಕೋಬೇಕಂದ್ರೆ ಈ that call equation number 1 ನೆನಪಿಟ್ಕೊಳ್ಳಿ. equation number 1 taking dimension on those side. ಇಲ್ಲಿ ಬರೀತೀನಿ ನೋಡಿ, ಇದನ್ನ ರಿಮೂವ್ ಮಾಡ್ಕೊಂಡು, ಯಾಕಂದ್ರೆ ಸಲ್ಲೋದಿಲ್ಲ ಬೋರ್ಡ್. ಎಸ್, ಇಲ್ಲಿ ಇದನ್ನ ರಿಮೂವ್ ಮಾಡೇ ಬಿಡ್ತೀನಿ, ತೆಗೆದೇ ಬಿಡ್ತೀನಿ ಅದನ್ನ. ಎಸ್, ಈಗ ಹಾಗಾದ್ರೆ equation number 1 ಕ್ಕೆ ಏನು ಮಾಡ್ಬೇಕಂದ್ರೆ ಎರಡೂ ಕಡೆ ಡೈಮೆನ್ಷನ್ ತಗೋಬೇಕ್ರಿ. ಯಾಕಂದ್ರೆ ಮೆಥಡ್ ಯೂಸಿಂಗ್ ಮೆಥಡ್ಸ್ ಆಫ್ ಡೈಮೆನ್ಷನ್ ಅಂತ ಕೊಡ್ತೀರಿ, ಹೌದಾ? ತಿಳಿತಾ? ಯೂಸಿಂಗ್ ಮೆಥಡ್ ಆಫ್ ಡೈಮೆನ್ಷನ್ ಅಂದ್ರ ಕಂಪಲ್ಸರಿ ನೀವು ಡೈಮೆನ್ಷನ್ ತಗೊಂಡ ಡೆರಿವೇಶನ್ ಡಿಡ್ಯೂಸ್ ಮಾಡಬೇಕ್ರಿ. ಈಕ್ವೇಷನ್ ಡೆರಿವೇಶನ್ ಮಾಡಬೇಕು. ಡಿಡ್ಯೂಸ್ ಮೀನ್ಸ್ ಡಿರೈವ್, ನೀವು ಡಿರೈವ್ ಮಾಡ್ಕೋಬೇಕಾಗ್ತದ, ಹೌದಾ? ಎಸ್, ನೋಡಿ ಹಾಗಾದ್ರೆ ಟೇಕಿಂಗ್ ಡೈಮೆನ್ಷನ್ ಆನ್ ದೋಸ್ ಸೈಡ್, ಎರಡೂ ಸೈಡ್ ಈಕ್ವೇಷನ್ ನಂಬರ್ 1 ಅಂತ ಎರಡು ಕಡೆ ಡೈಮೆನ್ಷನ್ ತಗೊಂಡ್ರಿ. taking dimension on those side, both side. Yes, LHS side, m raised to 0, l raised to 0, t raised to 1, ಹೌದಾ? ಯಾಕಂದ್ರೆ ಟೈಮ್ ಪೀರಿಯಡ್ is equal to k constant as it is, into bracket mass m raised to x, L length L raised to y, g acceleration due to gravity, L raised to z divided by t raised to 2z. ಯಾಕಂದ್ರೆ ಮೀಟರ್ per second square. g is equal to, because ಕೊಟ್ಟಿರ್ತೀವಿ ನೋಡ್ರಿ, because g is equal to 9.8 meter per second square. Therefore the g dimension is L raised to 1 divided by t raised to 2 ಇರ್ತದೆ. z ಇರೋದ್ರಿಂದ ನಾವು ಆ ರೀತಿ ಕೊಟ್ಟಿವಿ, ಹೌದಾ? ಹಾಗಾದ್ರೆ ಮ್ಯಾಲ್ಗಡೆ ಹೋಗೋಣ. m raised to 0, l raised to 0, t raised to 1 is equal to k into the bracket m raised to x, l raised to y, l raised to z, t raised to minus 2z.
ಯಾಕೆ ಕೆಳಗೆ 2 raised to 2z ಅದ ಮ್ಯಾಗಡೆ ಅದ t raised to minus 2z ಆದ್ರಿ. ಎಸ್ ನೆಕ್ಸ್ಟ್ ಪಾಯಿಂಟ್ m raised to 0 l raised to 0 t raised to 1 LHS as it is k into bracket m raised to x ಬೇಸ್ ಸೇಮ್ ಇದ್ದ ಪವರ್ ಕೂಡಿಸ್ಕೋಬೇಕ್ರಿ l raised to y plus z ಆತು then t raised to minus 2z ಆತು t raised to minus 2z ಆತು. ಇನ್ ಕಂಪೇರ್ ಮಾಡೋಣ ನಾವು comparing LHS and LHS and RHS powers ಎರಡು ಪವರ್ ಕಂಪೇರ್ ಮಾಡೋಣ. ಎಸ್ x is equal to 0 LHS and x is equal to 0 ಎರಡು ಕಂಪೇರ್ ಮಾಡಿದಾಗ ಮುಂದೆ y plus z is equal to 0 s minus 2z is equal to 1 therefore z is equal to minus 1 by 2 ಆತ. ಹೌದಾ? ತಿಳಿತಾ ಕಂಪೇರ್ ಮಾಡಿದಾಗ x is equal to 0 y plus z is equal to 0 then minus 2z is equal to 1 minus 2z is equal to 1 ಹೌದಾ? then minus 2z is equal to 1 therefore z is equal to minus 1 by 2 ರೀ. ಯಾಕಂದ್ರೆ ಆ ಕಡೆ ತಗೊಂಡ್ಬಂದಿವಿ. ಹೌದಾ? ಹಾಗಾದ್ರೆ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. y minus 1 by 2 is equal to 0 therefore y is equal to plus 1 by 2 ಹೌದಾ? ತಿಳಿತಾ? x is equal to 0 y is equal to 1 by 2 z is equal to minus 1 by 2 substituting these values in equation number 1 ರೀ. ಇಲ್ಲಿ ಬರೆದಿರ್ತೀವಿ ನೋಡಿ. ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು ಓದಾ ಬಿಡುತ್ತೆ ಯಾಕಂದ್ರೆ ಬೋರ್ಡ್ ವಾಶ್ ಮಾಡಬಾರದು ತಿಳಿಬೇಕು ನಿಮಗೆ. ಇದನ್ನ ಇಲ್ಲಿ ಕಂಟಿನ್ಯೂ ಮಾಡಿರ್ತೀನಿ ನೋಡಿ. ಇಲ್ಲಿ ಕಂಟಿನ್ಯೂ ಮಾಡ್ತೀನಾ? ಎಸ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಇದನ್ನ. ದೆನ್ ಈಕ್ವೇಷನ್ ನಂಬರ್ 1 ದ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕ್ರಿ. therefore equation number 1 becomes equation number 1 ಇಲ್ಲಿ ಐತ್ರಿ. ಅದಕ್ಕೆ ಅದನ್ನ ವಾಶ್ ಮಾಡಿಲ್ಲ ನಾನು ತೆಗೆದಿಲ್ಲ. ನಿಮ್ಗೆ ಗೊತ್ತಾಗಬೇಕು ಒಂದ ಬೋರ್ಡ್ನೇ ಬರಬೇಕದ. ಎಸ್ ಈಕ್ವೇಷನ್ ನಂಬರ್ 1 ದ LHS ಸೈಡ್ ಏನದ t as it is ರೀ. ಇನ್ನ k as it is ರೀ. m raised to x raised to ದರಿ 0 ಅದ. ಎಸ್ m raised to 0 ಬರ್ತೀವಿ. ಹೌದಾ? l raised to y raised to ದರಿ plus 1 by 2 ಅದ. plus 1 by 2 ಅದ. yes 1 by 2 g raised to z ಅಂದ್ರೆ ಎಷ್ಟು ಬಂತ್ರಿ minus 1 by 2 ಅದ. minus 1 by 2 yes t is equal to k into m raised to 0 ಅಂದ್ರೆ 1 ರೀ. then l raised to 1 by 2 ಇದನ್ನ ಕೆಳಗಡೆ ತೆಗೆದು ಬಂದಾಗ g raised to plus 1 by 2 ಆತ್ರಿ. ಯಾಕ minus 1 by 2 plus 1 by 2 ಆತು because m raised to 0 is equal to 1 ರೀ. m raised to 0 is equal to 1 then t is equal to k into ಇನ್ನೊಂದು ಕೆಳಗೆ ಬರ್ತೀವಿ ನೋಡ್ರಿ. t is equal to k into l by g whole raised to 1 by 2 ತಿಳಿತಾ? l by g whole raised ಯಾಕಂದ್ರೆ a raised to 1 by 2 divided by b raised to 1 by 2 is equal to a by b whole raised to 1 by 2 that is l raised to 1 by 2 divided by g raised to 1 by 2 is equal to l by g whole raised to 1 by 2 ತಿಳಿತಾ? yes then final result ಇಲ್ಲಿ ಬರ್ತೀವಿ ನೋಡಿ. ಫೈನಲ್ t is equal to k into under the root of l by z because raised to 1 by 2 is root then k is equal t equal to k into under the root of l by z that is the final result. ನೋಡಿ ಸಿಂಪಲ್ ಅಲ್ಲ. this is the final result. yes ತಿಳಿತಾ? ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? yes any doubts? okay no doubts. okay yes